ರಿಯಲ್ ನಾಗಿನಿ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಹಾಂತೇಶ್ ಹಿರೇಮಠ. ರೀನಾನ ಬೆಡ್ರೂಮ್ನಲ್ಲಿ ನಾಗರಹಾವಿನ ಪೊರೆಯೊಂದು ಪತ್ತೆ. ರೀನಾ ಅಲ್ಲ, ಇವಳು ನಾಗಿನಿ. ಇವಳು ಒಂದು ಊರಿನಲ್ಲಿ ಒಬ್ಬ ಪುಟ್ಟ ಬಾಲಕಿ, ಸುಂದರವಾದಂತಹ ಬಾಲಕಿ. ಅವಳು ದೊಡ್ಡವಳಾದಾಗ ಅವಳ ಮೈಯಿಂದ ನಾಗರಹಾವಿನ ಪೊರೆ ಬಂತು. ಇದನ್ನು ನಂಬಿದಂತಹ ಇಡೀ ಊರಿನ ಜನತೆ ರೀನಾ ಹಾವಾಗಿದ್ದಾಳೆ, ನಾಗರಹಾವಾಗಿ ಪರಿವರ್ತನೆ ಆಗಿದ್ದಾಳೆ, ಅವಳು ದೇವರು, ಹಾಗೆ ಹೀಗೆ ಬಹಳಷ್ಟು ಕಥೆಗಳನ್ನು ಕಟ್ಟಲಾಯಿತು. ಹಾಗಾದರೆ ಈ ಕತೆ ಹಿಂದಿನ ರಹಸ್ಯವೇನು? ರೀನಾ ನಿಜವಾಗಿಯೂ ಕೂಡ ಹಾವ? ಅದನ್ನು ಹೇಳುವಂತಹ ಪ್ರಯತ್ನ ನಮ್ಮದಾಗಿದೆ. ಉತ್ತರ ಪ್ರದೇಶ ರಾಜ್ಯದ ಔರಾ ಎನ್ನುವಂತಹ ಜಿಲ್ಲೆಯಲ್ಲಿ ಒಂದು ಗ್ರಾಮ ಇರುತ್ತೆ. ತಂದೆ ತಾಯಿಯ ಮುದ್ದಿನ ಮಗಳಾದಂತಹ ರೀನಾ ಬಾಲ್ಯದಿಂದಲೂ ಕೂಡ ಬಹಳಷ್ಟು ಸುಂದರವಾಗಿರ್ತಾಳೆ, ಬಹಳಷ್ಟು ಚಂದುಳ್ಳ ಚೆಲುವೆ ಅವಳು. ಒಳ್ಳೆಯ ರೀತಿಯಲ್ಲಿ ಶಾಲಾ ಕಾಲೇಜುಗಳನ್ನು ಅವಳಿಗೆ ಕಲಿಸ್ತಾರೆ ಅಪ್ಪ ಅಮ್ಮ. ನಂತರ ಅವಳು ವಯಸ್ಸಿಗೆ ಬರ್ತಾಳೆ, ಅಂದರೆ ಮದುವೆಯ ವಯಸ್ಸಿಗೆ ಬರ್ತಾಳೆ. ಸುಮಾರು 25 ವರ್ಷ ಆಗುವಾಗ ಅವಳಿಗೆ ಮದುವೆ ಮಾಡಬೇಕು ಅಂತ ಹೇಳಿ ಮನೆಯವರು ನಿರ್ಧಾರ ಮಾಡ್ತಾರೆ. ಆದರೆ ಇತ್ತ ರೀನಾ ಶಾಲಾ ಕಾಲೇಜಿಗೆ ಹೋಗ್ತಾಳೆ. ಕಾಲೇಜಿನ ದಿನಗಳಲ್ಲೋ ಅಥವಾ ಅಲ್ಲೇ ಅಕ್ಕಪಕ್ಕದಲ್ಲಿ ಎಲ್ಲೋ ಪರಿಚಯ ಆದವಂತಹ ಓರ್ವ ಹುಡುಗನ ಜೊತೆಗೆ ಅವಳು ಆ ಕಡೆ ತಿರುಗ್ತಾ ಇರ್ತಾಳೆ. ತಂದೆ ತಾಯಿಗೆ ಮಗಳಿಗೆ ಮದುವೆ ಮಾಡಬೇಕು ಅಂತ ಹೇಳಿ ಆಸೆ ಆಗುತ್ತೆ. ಅಲ್ಲಿ ಇಲ್ಲಿ ಸಂಬಂಧಿಕರ ಹತ್ರ ಹೇಳಿ ಒಂದು ಒಳ್ಳೆಯ ಹುಡುಗನನ್ನು ಅವರು ಹುಡುಕ್ತಾರೆ. ಒಳ್ಳೆಯ ಸೆಟ್ಲ್ ಆದಂತಹ ಹುಡುಗನನ್ನು ಹುಡುಕಿ ಅವಳಿಗೆ ಇನ್ನೇನು ಮದುವೆ ಮಾಡಬೇಕು ಅಂತ ಹೇಳ್ತಾರೆ. ಅವಳಿಗೂ ಕೂಡ ಕೇಳ್ತಾರೆ, ಏನಮ್ಮ ರೀನಾ, ನಿಂಗೆ ಇಷ್ಟ ಇದೆಯಾ ಮದುವೆ ಅಂತ? ಅವಳು ಕೂಡ ಅಂತಾಳೆ. ಸಡನ್ ಆಗಿ ಹುಡುಗಿರು ಹೇಳೋದಿಲ್ಲ ಅಲ್ವಾ, ಕೆಲವರು ಹುಡುಗಿರು ಹೇಳ್ತಾರೆ, ಮದುವೆ ಅಂದ ತಕ್ಷಣ ಖುಷಿ ಆಗ್ತಾರೆ. ಇವಳು ಅಂತೇಳಿ ಅಷ್ಟೇ ಒಪ್ಕೊಳ್ತಾಳೆ. ಒಪ್ಕೊಂಡಾದ್ಮೇಲೆ ಇಡೀ ಮನೆಯ ತುಂಬ ವಾತಾವರಣ ಸಂಭ್ರಮದಿಂದ ಕೂಡುತ್ತೆ. ಆಗ ಏಕಾಏಕಿ ರೀನಾನ ಬೆಡ್ರೂಮ್ನಲ್ಲಿ ನಾಗರಹಾವಿನ ಪೊರೆಯೊಂದು ಪತ್ತೆ ಆಗುತ್ತೆ. ಅದು ಅಂತಿಂತ ಪೊರೆ ಅಲ್ಲ, ಬರೋಬ್ಬರಿ 5 ಅಡಿ ಉದ್ದದ ಹಾವಿನ ಪೊರೆ ಪತ್ತೆ ಆಗುತ್ತೆ. ಇದರಿಂದ ಕಂಗಾಲಾದಂತಹ ಮನೆಯವರು, ಇಡೀ ಊರಿನವರು ಎಲ್ಲರೂ ಕೂಡ ಭಯಭೀತರಾಗ್ತಾರೆ. ಅಬ್ಬಾ, ನಮ್ಮ ಮಗಳು ಹಾವಾಗಿದ್ದಾಳೆ, ನಮ್ಮ ಮಗಳು ಪೊರೆ ಬಿಟ್ಟಿದ್ದಾಳೆ, ಹಾವಿನ ಪೊರೆ ಬಿಟ್ಟಿದ್ದಾಳಲ್ಲ ಅಂತ ಹೇಳಿ ಅವರು ಆಶ್ಚರ್ಯರಾಗ್ತಾರೆ. ಎಲ್ಲರೂ ಕೂಡ ಬಂದು ಒಂದು ರೀತಿಯಲ್ಲಿ ಭಕ್ತಿಯಿಂದ ಆ ಪೊರೆಗೆ ನಮಸ್ಕಾರ ಮಾಡೋದೇನು, ಓ ನಾಗದೇವತೆ ಇದ್ದಾರೆ, ನಾಗಿನಿ ಇದ್ದಾಳೆ, ರೀನಾ ಅಲ್ಲ ಇವಳು ನಾಗಿನಿ ಇವಳು ಅಂತ ಹೇಳಿ ವಿಡಂಬನಾತ್ಮಕವಾಗಿ ಬೇರೆ ಬೇರೆ ರೀತಿಯಲ್ಲಿ ಅರ್ಥವನ್ನು, ಕಥೆಯನ್ನು ಕಟ್ಟಿ ಅದನ್ನು ಆರಾಧನೆ ಮಾಡೋದಕ್ಕೆ ಶುರು ಮಾಡಿ. ಆಗ ತಂದೆ ತಾಯಿಗಳಿಗೆ ಎಲ್ಲೋ ಮಿಸುಡಿಯತ್ತೆ. ಇಷ್ಟು ದಿನ ನಮಗೆ ಕಾಣದ ಈ ಪೊರೆ ಅಥವಾ ಈ ನಾಗಿನಿಯ ವೇಷ ರೀನಾನಲ್ಲಿ ಇವತ್ತು ಹೇಗೆ ಆಯಿತು ಅಂತ. ಸಾಮಾನ್ಯ ಅಲ್ವಾ, ಹಿಂದಿನ ದಿನಮಾನಗಳಾಗಿದ್ರೆ ಏನೋ ಈ ರೀತಿಯ ಅಷ್ಟೊಂದು ನಂಬ್ತಾ ಇದ್ರು, ಅದನ್ನೇ ನಂಬಿ ಕೂತ್ಕೊಳ್ತಾ ಇದ್ರು, ಬಹಳಷ್ಟು ದಿನಗಳು ಹೋಗ್ತಿತ್ತು ಸತ್ಯಾಸತ್ಯತೆ ಗೊತ್ತಾಗೋದಕ್ಕೆ. ಇವ್ರು ಏನು ಮಾಡ್ತಾರೆ, ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಹೀಗೆ ನಮ್ಮ ಮನೆಯಲ್ಲಿ ಒಂದು ನಾಗರಹಾವಿನ ಪೊರೆ ಪತ್ತೆಯಾಗಿದೆ, ಆದರೆ ನಮ್ಮ ಮಗಳು ಕಾಣ್ತಾ ಇಲ್ಲ, ಎಲ್ಲರೂ ಕೂಡ ನಮ್ಮ ಮಗಳ ಮೈಯಲ್ಲೇ ನಾಗರಹಾವು ಬಂದಿದೆ ಅಥವಾ ನಮ್ಮ ಮಗಳೇ ನಾಗಿನಿಯಾಗಿ ಬದಲಾಗಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದಾಗ ಪೊಲೀಸರು ಸೂಕ್ತವಾಗಿ ತನಿಖೆ ಮಾಡ್ತಾರೆ. ಇಲ್ಲಿ ಅಸಲಿ ಬಣ್ಣ ಅಂದರೆ ಏನು, ಇಲ್ಲಿ ರೀನಾ ಇರ್ತಾಳೆ, ಅಸಲಿ ಬಣ್ಣ ಗೊತ್ತಾಗುತ್ತೆ. ಅಲ್ಲಿ ಬೆಡ್ರೂಮಲ್ಲಿ ಇದ್ದಂತಹ ನಾಗರ ಪೊರೆ ರೀನಾಂದಲ್ಲ ಅಥವಾ ರೀನಾ ನಾಗಿನಿಯಾಗಿ ಬದಲಾಗಿಲ್ಲ. ರೀನಾ ಈ ಹಿಂದೆ ಶಾಲಾ ಕಾಲೇಜುಗಳಿಗೆ ಹೋಗ್ತಿರ್ತಾಳಲ್ವ, ಆ ಕಾಲೇಜಿನಲ್ಲಿ ಹೋಗುವಾಗಲೋ ಅಥವಾ ಅಲ್ಲೇ ಸುತ್ತಮುತ್ತಲೋ ಯಾವುದೋ ಒಬ್ಬ ಹುಡುಗನನ್ನ ಅವಳು ಲವ್ ಮಾಡಿರ್ತಾಳೆ. ಅದರಿಂದ ತಪ್ಪಿಸಿದುಕೊಳ್ಳಕ್ಕೆ ಈ ನಾಗರಹಾವಿನ ಕಥೆಯನ್ನು ಕಟ್ಟಿ ಎಲ್ಲರನ್ನ ನಂಬಿಸಿ ಅಲ್ಲಿಂದ ಎಸ್ಕೇಪ್ ಆಗಿರುವ ಘಟನೆ ಇದಾಗಿದೆ. ಅಂದರೆ ಮದುವೆ ಏನು ರೆಡಿ ಮಾಡ್ತಾರಲ್ವ ಮನೇಲಿ, ಮದುವೆ ರೆಡಿ ಆದ ತಕ್ಷಣ ಅವಳು ಏಕಾಏಕಿ ಒಂದಿನ ರಾತ್ರಿ ಏನು ಮಾಡ್ತಾಳೆ, ಒಂದು ನಾಗರಹಾವಿನ ಪೊರೆಯನ್ನು ತಂದು ತನ್ನ ಬೆಡ್ರೂಮ್ನಲ್ಲಿ ಇಟ್ಟು ಅವಳು ಮನೆಯಿಂದ ಎಸ್ಕೇಪ್ ಆಗಿ ತಾನು ಪ್ರೀತಿಸಿದ ಹುಡುಗನ ಬಳಿಯೋ ಅಥವಾ ಆತನನ್ನು ಪಡ್ಕೊಳ್ಳೋಕ್ಕೋ ಅಥವಾ ಈ ಮದುವೆ ಇಷ್ಟ ಇಲ್ಲದಕ್ಕೋ ಓಡಿ ಹೋಗಿ ಬಿಟ್ಟಿರ್ತಾಳೆ. ಅದನ್ನು ನಂಬಿ ಬಂದಂಥ ಎಲ್ಲ ಜನ, ಓ ಇದು ನಾಗಿನಿ, ಇದು ನಾಗರ ಪೊರೆ, ಹಾಗೆ ಹೀಗೆ ಎಲ್ಲ ಕಥೆಯನ್ನು ಕಟ್ಟಿರ್ತಾರೆ. ಇದು ಅಸಲಿ ಸತ್ಯ. ಇದು ರಿಯಲ್ ಲೈಫ್ ನಾಗಿನಿಯೂ ಅಲ್ಲ, ಏನೂ ಅಲ್ಲ, ಇದು ರೀನಾ ಮಾಡಿದಂತಹ ನಾಟಕ ಅಷ್ಟೇ ಅಂತೇಳಿ ಬಯಲಾಗಿದೆ. ನೋಡಿ, ಲವ್ ಮಾಡಿದವರನ್ನ ಪಡ್ಕೊಳ್ಳೋಕ್ಕೋಸ್ಕರ ಏನೇನೋ ಕಥೆಗಳನ್ನ ಕಟ್ಟಿದವರು, ಏನೇನೋ ಐಡಿಯಾಗಳನ್ನ ಮಾಡಿದವರಿದ್ದಾರೆ. ಆದರೆ ಇಲ್ಲಿ ನಾನು ನಾಗಿನಿ ಆಗಿದ್ದೇನೆ ಅಂತ ಹೇಳಿ ನಂಬಿಸೋದಕ್ಕೆ ಯಾವ ರೀತಿಯಾದಂಥ ಪ್ಲ್ಯಾನನ್ನು ಈ ರೀನಾ ಮಾಡಿದ್ದು ಅಂತ. ಮತ್ತೆ ಮುಂದೆ ಅದು ಪೊಲೀಸ್ ತನಿಖೆ ಆಗ್ತಾ ಇದೆ, ಅವಳನ್ನು ಪತ್ತೆ ಹಚ್ತಾರೋ, ಪತ್ತೆ ಹಚ್ಚಿ ಏನಾಗುತ್ತೆ ಮುಂದಿನ ಕತೆ ಬೇರೆ ಬಿಟ್ಟದ್ದು. ಹಿಂದಿನ ದಿನಮಾನಗಳು ನಾವೆಲ್ಲ ಪೌರಾಣಿಕ ಸಿನಿಮಾಗಳಲ್ಲಿ ಈ ರೀತಿಯಾಗಿ ನಾಗಿನಿ, ನಾಗರ ಹಾವುಗಳು,
ಅವುಗಳು ಏನು ಪವಾಡಗಳಾಗತ್ತೆ ಹಾಗೆ ಹೀಗೆ ಅಂತ ಬಹಳಷ್ಟು ದಿನಗಳಲ್ಲಿ ನಾವು ಸಿನಿಮಾಗಳಲ್ಲೂ ಕೂಡ ನೋಡಿದ್ದೀವಿ. ಆ ಸಿನಿಮಾವನ್ನು ನೋಡಿದ್ಲು ಏನೋ ರೀನಾ ಈ ಕಥೆಯನ್ನು ಕಟ್ಟಿ ಎಲ್ಲರನ್ನ ನಂಬಿಸೋದಕ್ಕೆ ಪ್ರಯತ್ನ ಮಾಡಿದ್ಲು. ಆದರೆ ಆಕೆಯ ನಿಜವಾದ ಬಣ್ಣ ಇವತ್ತು ಬಯಲಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ಲೇಟೆಸ್ಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ರನ್ ಟಿವಿ. ಇದು ಸಾಮಾಜಿಕ ಚಿಲುಮೆ. ಉತ್ತರ ಕರ್ನಾಟಕ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣಕ್ಕೆ ಭದ್ರ ಬುನಾದಿಯಾಗಿ ನಿಂತಿದೆ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಬೀಳಗಿ. 30 ವರ್ಷಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿದೆ. ಒಂದೇ ಸೂರಿನಡಿ ಕೆಜಿಯಿಂದ ಪಿಜಿವರೆಗೆ ಕಲಿಯುವ ಅವಕಾಶ ಇಲ್ಲಿದೆ. ಸಿಬಿಎಸ್ಇ ಸ್ಕೂಲ್, ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜ್, ಪದವಿ ಸ್ನಾತಕೋತ್ತರ ಪದವಿ ಅಧ್ಯಯನಕ್ಕೆ ಬೆಸ್ಟ್ ಸಂಸ್ಥೆಯಾಗಿದೆ. ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಬೃಹತ್ ಲೈಬ್ರರಿ, ಪ್ರಾಕ್ಟಿಕಲ್ ಲ್ಯಾಬ್, ವಿಶಾಲವಾದ ಕ್ಯಾಂಪಸ್, ಬಾಲಕ ಬಾಲಕಿಯರ ಪ್ರತ್ಯೇಕ ಸುಸಜ್ಜಿತ ಹಾಸ್ಟೆಲ್, ಆಟದ ಮೈದಾನ, ಸ್ವಿಮ್ಮಿಂಗ್ ಪೂಲ್, ಸ್ಕೂಲ್ ಬಸ್, ಸೆಕ್ಯೂರಿಟಿ ವ್ಯವಸ್ಥೆ ಸೇರಿದಂತೆ ಅತ್ಯಾಧುನಿಕ ಸೌಲಭ್ಯಗಳಿವೆ. ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಸದಾ ಸಿದ್ಧವಾಗಿದೆ ಈ ವಿದ್ಯಾದೇಗುಲ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.